ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋऽಧ್ಯಾಯಃ. ಧ್ಯಾನಯೋಗಃ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿನೀಚಂ ಚೈಲಾಜಿನಕುಶೋತ್ತರಂ. ಶುಚಿಯಾದ ಸ್ಥಳದಲ್ಲಿ ಹುಲ್ಲು, ಚರ್ಮ, ಬಟ್ಟೆ ಇವುಗಳನ್ನು ಒಂದರ ಮೇಲೊಂದು ಹಾಕಿ ಹೆಚ್ಚು ಎತ್ತರವೂ ಅಲ್ಲದ ಹೆಚ್ಚು ತಗ್ಗೂ ಅಲ್ಲದ ಸ್ಥಿರವಾದ ಸ್ಥಳದಲ್ಲಿ ಆಸನವನ್ನು ತನಗಾಗಿ ಮಾಡಿಕೊಳ್ಳಬೇಕು. ಇಲ್ಲಿ ಧ್ಯಾನ ಮಾಡುವ ಪ್ರದೇಶ ಹೇಗಿರಬೇಕು ಹಾಗೂ ಧ್ಯಾನ ಮಾಡಲು ಆಸನ ಹೇಗೆ ಸಿದ್ಧ ಮಾಡಿಕೊಳ್ಳಬೇಕು ಎಂಬುದನ್ನು ಹೇಳಲಾಗಿದೆ. ಮನುಷ್ಯ ಅಂತರ್ಶುಚಿ ಬಯಸುವ ಮೊದಲು ಬಾಹ್ಯವನ್ನು ಶುಚಿಯಾಗಿಟ್ಟುಕೊಳ್ಳಬೇಕು. ಬಾಹ್ಯದಲ್ಲಿ ಅಸಹ್ಯವಾದ ವಾಸನೆಗಳು ಬರುತ್ತಿದ್ದರೆ ಧ್ಯಾನಮಗ್ನರಾಗಲು ಅಸಾಧ್ಯ. ತತ್ರೈಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯಕ್ರಿಯಃ ಉಪವಿಶ್ಯಾಸನೆ ಯುಂಜ್ಯಾತ್ ಯೋಗಮಾತ್ಮವಿಶುದ್ಧಯೇ. ಆಸನದಲ್ಲಿ ಕುಳಿತ ಮೇಲೆ ಮನಸ್ಸನ್ನು ಒಂದೇ ಕಡೆ ಇರಿಸಬೇಕು. ಮನಸ್ಸನ್ನು ಏಕಾಗ್ರಗೊಳಿಸಲು ಕಠಿಣ ಎಂಬುದನ್ನರಿತ ಕಾರಣದಿಂದಲೇ ಆರಂಭಿಕ ಹಂತದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಲು ಒಂದು ಕಲ್ಲಿನ ಮೂರ್ತಿಯನ್ನೋ ಅಥವಾ ಯಾವುದಾದರೂ ಒಂದು ಚಿತ್ರಪಟವನ್ನೋ ಇಟ್ಟು ಅದರಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿ ಚಿತ್ತದಲ್ಲಿ ಏಳುವ ವಿಷಯಗಳನ್ನು ನಿಯಂತ್ರಿಸುತ್ತಾ ಸುತ್ತಲ ಪರಿಸರದಲ್ಲಿ ನಡೆಯುವ ಪ್ರತಿಯೊಂದು ಕ್ರಿಯೆ ಇಂದ್ರಿಯದ ಮೇಲೆ ಪ್ರಭಾವ ಬೀರದಂತೆ ಮಾಡಲು ತನ್ನ ಇಂದ್ರಿಯ ನಿಗ್ರಹಿಸಿಕೊಂಡು ಶುದ್ಧ ಅಂತಃಕರಣಕ್ಕಾಗಿ ಧ್ಯಾನಿಸಬೇಕು. ಅಂತಃಕರಣ ಎಂದರೆ ಆಂತರಿಕ ಅಂಗ ಎಂಬುದು ಒಂದು ಅರ್ಥವಾದರೆ, ಮನಸ್ಸಿನ ಅಹಂಕಾರ, ಬುದ್ಧಿ, ಮಾನಸ, ಚಿತ್ತ ಹೀಗೆ 4 ವಿಭಾಗ. ಈ 4 ವಿಭಾಗ ಶುದ್ಧಿ ಮಾಡಿಕೊಳ್ಳುವುದರ ಮೂಲಕ ಆಧ್ಯಾತ್ಮಿಕ ಪ್ರಗತಿ ಸಾಧಿಸಬಹುದು. ಹರಿ ಓಂ.